ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನನ್ನ ಗಾರ್ಡನಲ್ಲಿ ಯಾವ ಥರ ವಿಳೆದೆಲೆ ಬಿಡುತ್ತೋ ಅದೇ ರೀತಿ ವಿಳೆದೆಲೆಗಳು ಮತ್ತು ಎಲ್ಲ ಎಷ್ಟು ಚೆನ್ನಾಗಿದೆ. ಅಗಲ ಎಲೆಗಳಿದೆ. ಯಾರಿಗಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಅದೇ ರೀತಿ ಅಷ್ಟೇ ನೋಡಿ, ಮರಳೆ ಗಿಡನೂ ತೋರಿಸ್ತೀನಿ ಯಾವ ರೀತಿ ಮೊಗ್ಗಿದೆ ಮರಳೆ ಗಿಡದಲ್ಲಿ ಅಂತ. ನೋಡಿ, ಈ ರೀತಿ ಇದೆ. ಈ ರೀತಿ ಗಿಡಗಳು ನನ್ನ ಹತ್ರ ಅವೈಲೇಬಲ್ ಇದೆ. ನಾನು ಈ ರೀತಿ ಬುಷಿಯಾಗಿರೋ ಗಿಡಗಳು ಮತ್ತು ಆಲ್ರೆಡಿ ಮೊಗ್ಗು ಶುರುವಾಗಿರೋಂಥ ಗಿಡಗಳನ್ನೇ ಕಳಿಸ್ಕೊಡೋವಂಥದ್ದು. ಯಾರಿಗಾದರೂ ಬೇಕು ಅಂದರೆ ಬುಕ್ಕಾಳದಲ್ಲಿ ನೋಡಿ, ಈ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಪಿಂಕು ಮಧ್ಯ ವೈಟು, ಈ ಥರ ಈ ತುಂಬಾ ಚೆನ್ನಾಗಿರೋ ಕಲರ್ಸ್ಗಳು. ನಾನು ಅರಳಿದಾಗ ಅಷ್ಟೇ ಫೋಟೋಸ್ ಹಾಕಿರ್ತೀನಿ. ಅದನ್ನು ನೋಡಿ ನೀವು ಸ್ಕ್ರೀನ್ಶಾಟ್ ಕಳಿಸಿ. ಆವಾಗ ನಾನು ನಿಮಗೆ ಗಿಡಗಳನ್ನ ಕಳಿಸೋದಕ್ಕೂ ಈಸಿ ಆಗುತ್ತೆ. ನೋಡಿ, ಇದೆಲ್ಲ ನಾನು ಶಾಂತ ಕೃಷಿಕ ಅಂತ ಯೂಟ್ಯೂಬರ್ ಅಂತ ಹೇಳಿದ್ನಲ್ಲ, ಅವರು ಕೆಲವೊಂದು ಡಬಲ್ ಪೆಟಲ್ಸ್ ಇಲ್ಲ ಅಕ್ಕ ನನ್ನ ಹತ್ರ ಅಂತ ಹೇಳಿದರು. ಅವರಿಗೆ ಅಂತೇಳಿ ಇದಿಷ್ಟು ಗಿಡಗಳನ್ನು ಅವರಿಗೆ ಅಂತಲೇ ಎತ್ತಿಟ್ಟಿರೋ ಅಂಥದ್ದು. ಅದು ನೋಡ್ಬೋದು ನೀವು, ಈ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಇದು 2 ಗಿಡ ಇದೆ, ಕಳಸಾದವ್ರಿಗೊಬ್ರಿಗೆ ಮತ್ತು ಇದು ಶಾಂತ ಕೃಷಿಕವ್ರಿಗೊಬ್ರಿಗೆ. 2 ಗಿಡನೂ ಅವರಿಗೋಸ್ಕರನೇ ಇಟ್ಟಿರೋ ಅಂಥದ್ದು. ಪನ್ನೀರ್ ರೋಸ್ ಗಿಡ ಇದೆಯಾ ಕಾಣ್ತಿರಲ್ಲ. ಇನ್ನು ನೋಡಿ, ಇಷ್ಟು 4-5 ಗಿಡ ಅಷ್ಟೇ ಉಳ್ಕೊಂಡಿದೆ. ಎಲ್ಲ ಸೋಲ್ಡ್ ಔಟ್ ಆಗಿದೆ. ಯಾರಿಗಾದರೂ ಬೇಕು ಅಂದರೆ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಈ ಶೋ ಪ್ಲ್ಯಾಂಟ್ಸು ಅಷ್ಟೇ, ಇಷ್ಟೇ 2 ಗಿಡ ಇರೋದು. ಎಲ್ಲ ಸೋಲ್ಡ್ ಔಟ್ ಆಗಿದೆ. ಹೂವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು 2 ಗಿಡ ಮಾತ್ರ ಇದೆ. ಮತ್ತು ಹೈಡ್ರೋನ್ಸ್ ಅಷ್ಟೇ ಒಂದೇ ಗಿಡ ಇರೋದು. ಸೂಜು ಮಲ್ಲಿಗೆ ಗಿಡನೂ 2 ಇದೆ. ತುಳಸಿ ಗಿಡನೂ 1 ಇದೆ. ಸೀಬೆ ಗಿಡನೂ ಅಷ್ಟೇ ನೋಡ್ಬೋದು ನೀವು. ಆಲ್ರೆಡಿ ಕಾಯಿ ಯಾವ ಥರ ಬಿಟ್ಟಿದೆ ಗಿಡದಲ್ಲೇ ಅದು ಒಂದೇ ಗಿಡದಲ್ಲಿ ತೋರಿಸ್ತೀನಿ ನೋಡಿ. ಒಂದೇ ಗಿಡದಲ್ಲಿ 3 ಕಾಯಿ ಆಗಿದೆ. ಇನ್ನೊಂದು 2 ಪ್ಲ್ಯಾಂಟ್ಸ್ ಅಷ್ಟೇ ಉಳ್ಕೊಂಡಿದೆ. ಯಾರಿಗಾದರೂ ಅಂದರೆ ಬೇಕಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ, ಆಮೇಲೆ ಇದು ಒಂಥರ ಶೋ ಪ್ಲ್ಯಾಂಟ್ಸು, ಇದು ಒಂಥರ ವೆರೈಟಿ ಶೋ ಪ್ಲ್ಯಾಂಟ್ಸು. ತುಂಬ ಚೆನ್ನಾಗಿದೆ. 2 ಕಲರ್ಸು. ಇದು 2 ಅವೈಲೇಬಲ್ ಇದೆ. ಮತ್ತು ಇದೊಂದು ದಾಸವಾಳ ನೋಡಿ, ಇದು ಒಂಥರ ಡಿಫ್ರೆಂಟ್ ಆಗಿದೆ. ಇದು ಯಾರಿಗಾದರೂ ಬೇಕಂದರೆ ಬುಕ್ ಮಾಡಿ. ಅಂಜೂರನೂ ಅಷ್ಟೇ ಆಲ್ರೆಡಿ ಕಾಯಿ ಬಿಟ್ಟಿರೋಂಥ ಗಿಡನೇ. ನಾನು ಮೊನ್ನೆ ಒಬ್ಬರು ಚಿಕ್ಕಮಂಗ್ಳೂರವ್ರಿಗೆ ಅಶ್ವಿನಿ ಅರುಣ್ ಅಂತೇಳಿ ಅವ್ರಿಗೂ ಕೂಡ ಗಿಡಗಳನ್ನ ಕಳಿಸ್ಕೊಟ್ಟಿದ್ದೆ. ಲಾಸ್ಟಲ್ಲಿ ಅವ್ರ ವೀಡಿಯೋ ಹಾಕ್ತೀನಿ ನೋಡಿ, ಅವರಿಗೆ ಯಾವ ಥರ ಕೊರಿಯರ್ ಮಾಡಿದ್ದೀನಿ ಅಂತ. ಅವರಂತೂ ತುಂಬಾ ಖುಷಿಪಟ್ಟಿದ್ದಾರೆ. ಈ ಥರ ಒಂದು ಫ್ರೂಟ್ ಗಿಡಗಳು ಸಹ ಅವೈಲೇಬಲ್ ಇದೆ. ವಿಶ್ವ ಪರಿಸರ ದಿನ ನನ್ನ ಮಗಳು ನನಗೆ ಸಂಪಿಗೆ ಗಿಡ ಕೊಡಿಸಿದ್ಲು ಅಂತ ಹೇಳಿದ್ನಲ್ಲ. ನೋಡಿ, ಇದರಲ್ಲಿ 1 ಮೊಗ್ಗಿದೆ, ಇದರಲ್ಲಿ 2 ಮೊಗ್ಗಿದೆ, ಇದರಲ್ಲೂ 2 ಮೊಗ್ಗಿದೆ. ನೋಡಿ, ಇದರಲ್ಲಿ ಹೂವು ಅರಳಿದೆ. ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ. ನಾನು ವೈಟ್ ಸಂಪಿಗೆ ನನ್ನ ಹತ್ರ ಗ್ರಾಫ್ಟೆಡ್ ಗಿಡಗಳೇ ಜಾಸ್ತಿ ಇರೋದು. ತುಂಬ ಚಿಕ್ಕ ಗಿಡದಲ್ಲೇ ಹೂವು ಬಿಡುತ್ತೆ. ಇದು ವೈಟ್ ಸಂಪಿಗೆ. ಇದು ನನ್ನ ಗಾರ್ಡನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳು ನನ್ನ ಗಾರ್ಡನ್ಗೆ ಹೊಸ್ದಾಗಿ ತಂದುಕೊಟ್ಟಿದ್ದಾಳೆ ಅಂತ ವೀಡಿಯೋ ಕೂಡ ಹಾಕಿದೆ. ತುಂಬ ಚೆನ್ನಾಗಿ ಹೂವಾಗಿದೆ, ಮೊಗ್ಗು ಕೂಡ ಆಗಿದೆ. ಗಿಡನೂ ತುಂಬ ಹೆಲ್ದಿಯಾಗಿದೆ. ನೋಡೋದಕ್ಕೂ ನಂಗೆ ಖುಷಿಯಾಗುತ್ತೆ. ನನ್ನ ಹತ್ರ ಯಾವುದಿರಲ್ವೋ ಅದನ್ನೆಲ್ಲ ನಮ್ಮ ದೀಕ್ಷಾ ನನಗೆ ಪರ್ಚೇಸ್ ಮಾಡಿಕೊಡ್ತಾಳೆ. ಅದು ತುಂಬ ಖುಷಿ ವಿಷಯ. ದಾಸವಾಳ ತುಂಬ ಜನ ಈ ಕಲರ್ ಇದೆ ಅಂತೀರಾ. ಈ ಕಲರ್ ಅವೈಲೇಬಲ್ ಇದೆ. ಯಾರಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಈ ಕಲರು ಅಷ್ಟೇ ತುಂಬ ರೇರ್ ಕಲರು. ಇದು ಇದೆ, ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಇದಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಪಿಂಕು, ವೈಟು, ಮಧ್ಯ ಮೆರೂನು, 3 ವೆರೈಟೀಸ್ ಇದೆ. ಈ ಥರನೂ ಗಿಡ ಇದೆ. ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಕಲರು. ಇದು ಕೂಡ ಅವೈಲೇಬಲ್ ಇದೆ. ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಇದು ನಾಟಿ ಗುಲಾಬಿ. ಎಷ್ಟು ಚಿಕ್ಕ, ಇದು ಕಟಿಂಗ್ ತಂದು ಹಾಕಿದೆ. ಕೆಲವ್ರ ಹತ್ರ ಒಬ್ರ ಹತ್ರ ತಂದು ಈಸ್ಕೊಂಡು ಒಳ್ಳೆ ಮನಸ್ಸಿಂದ ಕೊಟ್ಟರೆ ಯಾವುದೇ ಕಟ್ಟಿಂಗ್ಸ್ ಆದರೂ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನು ಒಬ್ರ ಹತ್ರ ತಂದಾಕಿದೆ, ಅದು ನನಗೆ ಬರಲೇ ಇಲ್ಲ. ಬಟ್ ಈ ಸಲ ನೋಡೋಣ ಅಂತ 2 ಸೈಡ್ ಕಟ್ಟಿಂಗ್ ಇಟ್ಟೆ. ನೋಡಿ, 2 ಕಟ್ಟಿಂಗು ತುಂಬ ಚೆನ್ನಾಗಿ ಚಿಗುರಾಗಿ ಮೊಗ್ಗು ಕೂಡ ಆಗಿದೆ. ಈ ಕಲರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನು ಸುಮ್ಮನೆ ಇದು ಮಾಡಿರೋದು ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂತ ನೋಡಿ. ಅದಕ್ಕೆ ಇರುವೆಗಳು ಯಾವ ರೀತಿ ಇದೆ ಅಂತ. ಶೋ ಪ್ಲ್ಯಾಂಟ್ಸು ನನ್ನ ಫ್ರೆಂಡು ಕೊಟ್ಟಿದ್ಲು. ಎಷ್ಟು ಚೆನ್ನಾಗಿ ಹೂವಾಗಿದೆ. ಅದು ನಾನು ಸೇವಂತಿಗೆ ಗಿಡದ ಮಧ್ಯೆನೇ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಮೊನ್ನೆ ಕನಕಾಂಬರ ಸಸಿ ಹಾಕಿದ್ನಲ್ಲ, ಅದು ಯಾವ ರೀತಿ ಸೆಟ್ ಆಗಿದೆ ಅಂತ, ಎಷ್ಟು ಚೆನ್ನಾಗಿ ಸೆಟ್ ಆಗಿವೆ ಅಂತ. ಇದೇ ರೀತಿಯೇ ಸೆಟ್ ಮಾಡಿ ಚೆನ್ನಾಗಿ ಬಂದಮೇಲೆ ನಾನು ದೊಡ್ಡಗೆ ಪಾಟ್ಗಳಿಗೆ ಹಾಕ್ಕೊಳ್ಳೋ ಅಂಥದ್ದು, ಗಿಡಗಳನ್ನ ಕಳಿಸುವಂಥದ್ದು. ಸ್ಮಾಲ್ ಹೈಬಿಸ್ಕಸ್ಸು ಯೆಲ್ಲೋ ಕಲರು. ಇದು ಬಂದ್ಬಿಟ್ಟು ನನಗೆ ಕುಣಿಗಲ್ ಕಸ್ಟಮರ್ ಒಬ್ಬರು ಕೊಟ್ಟಿದ್ದು. ಇದರಲ್ಲಿ 2 ವೆರೈಟಿ ಇದೆ, ಒಂದು ಆರೆಂಜು, ಒಂದು ಯೆಲ್ಲೋ. ಅದರಲ್ಲೂ ಪಾಪ ಅವರು ಸುಗಂಧರಾಜ ಗೆಡ್ಡೆನೂ ಕೂಡ ಕಳಿಸ್ಕೊಟ್ಟಿದ್ದಾರೆ ನೋಡಿ. ಅದರಲ್ಲೂ ಒಂದು ಪ್ಲ್ಯಾಂಟ್ ಇದೆ. ಇದು ಸುಗಂಧರಾಜ ಗೆಡ್ಡೆ ಅವರು ಕೊಡಿಸಿರೋಂಥದ್ದು. ಸುಮಾರು ಕಟಿಂಗ್ಸು, ಆಮೇಲೆ ಸುಮಾರು ಪ್ಲ್ಯಾಂಟ್ಸ್ ಎಲ್ಲ ನೋಡಿ. ಕೋಲಿಯಸ್ ಗಿಡಗಳೆಲ್ಲ ಅವರೇ ಕೊಟ್ಟಂಥದ್ದು, ಕುಣಿಗಲ್ ಕಸ್ಟಮರ್ ನೋಡಿ. ಇದು ಒಂದು ವೈಟು ಮತ್ತು ಬ್ಲೂ ಮಧ್ಯ ಬಿಡುತ್ತೆ, ಆ ಥರ ಸ್ಫಟಿಕನೂ ಕೂಡ ಅವರೇ ಕೊಟ್ಟಿರೋಂಥದ್ದು. ಆಮೇಲೆ ಈ ಡಿಸೆಂಬರ್ ಫ್ಲವರ್ ರೆಡ್ ಇದೆ, ಇದು ಸಹ ಅವರೇ ಕೊಟ್ಟಿರೋಂಥದ್ದು.
ನೋಡಿ ಇಲ್ಲಿ ಕೇಳಿದ್ನಲ್ಲ ಸ್ಮಾಲ್ ಹೈಬಿಸ್ಕಸ್ ಅಂತ, ನೋಡಿ ಇದೂ ಅಷ್ಟೇ ಅವರೇ ನನಗೆ ಕಳಿಸಿರೋಂಥದ್ದು. ನೋಡಿ ಇಲ್ಲೂ ಒಂದು ಹಾಕಿದ್ದೀನಿ ನಾಟಿ ಗಿಡದ ಕಟ್ಟಿಂಗು, ಇಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದು ಸುಗಂಧರಾಜ ಎಲ್ಲ ನಾನು ನಾಗರತ್ನ ಅನ್ನೋರು ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅವರು ಕಳಿಸಿರೋ ಅಂಥ ಗೆಡ್ಡೆಗಳು ತುಂಬ ಚೆನ್ನಾಗಿ ಬಂದಿದೆ. ಅದು ಇವಾಗೆಲ್ಲ ತುಂಬ ಚೆನ್ನಾಗಿ ಮಳೆ ಬಿದ್ದ ಮೇಲಂತೂ ತುಂಬ ಚೆನ್ನಾಗಿ ಒಡ್ಕೊಂಡಿದೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಗಿಡಗಳು, ತುಂಬ ಚೆನ್ನಾಗಿ ಬಂದಿದೆ. ಇದು ನನ್ನ ಮಮತಾ ವೀವರ್ಸ್ ಮನೆಯಿಂದ ತಂದಂಥ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಸೆಟ್ಟಾಗಿ ಚೆನ್ನಾಗಿ ಹೂ ಬಿಡೋ ಹಂತಕ್ಕೆ ಬಂದಿದೆ. ತುಂಬ ಚೆನ್ನಾಗಿದೆ. ಶೋ ಪ್ಲ್ಯಾಂಟ್ಸ್ ಇಷ್ಟನೇ ಆಗ್ತಿರ್ಲಿಲ್ಲ, ಅದೇ ಅವ್ರು ಕೊಟ್ಟ ಮೇಲೆ ತುಂಬ ಚೆನ್ನಾಗಿ ನಾನು ಹತ್ತಿಸ್ಕೊಂಡಿದ್ದೀನಿ. ತುಂಬ ಖುಷಿಯಾಗುತ್ತೆ ನನ್ನ ವೀವರ್ಸ್ ಕಳಿಸೋವಂಥ ಗಿಡಗಳನ್ನೆಲ್ಲ ನಾನು ಹತ್ತಿಸ್ಕೊಂಡಿದ್ದೀನಿ ಅಂತ, ಅದಕ್ಕೋಸ್ಕರನೇ ವಿಡಿಯೋ ಮಾಡಿ. ನೋಡಿ ಸುಧಾ ಭಟ್ ಕಳಿಸ್ಕೊಟ್ಟಿರೋಂಥ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಸೆಟ್ಟಾಗಿದೆ. ನೋಡಿ ಅದರಲ್ಲಿ ಒಂದು ಫ್ಲವರಿಂಗ್ ಆಗಿದೆ, ಯಾವ ಥರ ಇದೆ, ಸಖತ್ತಾಗಿದೆ ಕಲರು ಮಾತ್ರ. ಅದಕ್ಕೆ ನೋಡಿ ಹುಳಗಳು ಗೊತ್ತಾ ಯಾವ ಥರ ಇದೆ. ಕೋಲಿಯಸ್ ಕೊಟ್ಟಿರೋ ಅದು ತುಂಬ ಚೆನ್ನಾಗಿ ಸೆಟ್ಟಾಗಿದೆ. ಅವ್ರು ಕೊಟ್ಟಂಥ ಪ್ರತಿಯೊಂದು ಗಿಡ ನೋಡಿ, ಗುಲಾಬಿ ಕಡ್ಡಿ ಕೂಡ ತುಂಬ ಚೆನ್ನಾಗಿ ಚಿಗುರು ಬರ್ತಾಯಿದೆ ಅವ್ರು ಕೊಟ್ಟಿರೋ ಪ್ರತಿಯೊಂದು. ಆಮೇಲೆ ಇದು ತುಂಬ ಚೆನ್ನಾಗಿದೆ, ಡಬಲ್ ಪೆಟಲ್ಸು ಫೆಂಟಾಸ್ ಗಿಡಗಳ ಕಟಿಂಗ್ ಕೂಡ ಕೊಟ್ಟಿದ್ದರು, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಥ್ಯಾಂಕ್ಸ್ ಸುಧಾ ಭಟ್ ಅವ್ರಿಗೆ. ತುಂಬ ಚೆನ್ನಾಗಿ ಎಲ್ಲ ಗಿಡಗಳು ಸೆಟ್ಟಾಗಿದೆ. ನಾನು ಯಾವುದೇ ವೀವರ್ಸ್ ಕೊಟ್ಟರು ಕೂಡ ಅವರದ್ದು ಗಿಡಗಳು ಅಪ್ಡೇಟ್ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸೆಟ್ಟಾಗಿದೆ. ಫ್ಲವರ್ ಕೂಡ ಬರ್ತಿದೆ, ಖುಷಿ ಆಯಿತು ನನಗೆ. ನೋಡಿ ಈ ಕಲರ್ ದಾಸವಾಳ ಕೂಡ ಅವೈಲೇಬಲ್ ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಕಲರ್ ದಾಸವಾಳ ಕೂಡ ಅವೈಲೇಬಲ್ ಇದೆ. ನೋಡಿ ನಾನು ಬಕೆಟೇ ತೋರಿಸ್ತೀನಿ. ಇಷ್ಟು ಚಿಕ್ಕ ಬಕೆಟಲ್ಲೇ ಸ್ಟಾರ್ ಫ್ರೂಟ್ ಗಿಡ ಹಾಕಿರೋದು ಎಷ್ಟು ಚೆನ್ನಾಗಿದೆ ಅಂತ, ಮತ್ತು ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ಇದೆಲ್ಲ ನನಗೆ ತುಂಬಾ ಖುಷಿಯಾಗುತ್ತೆ. ಇಷ್ಟಿಷ್ಟು ಚಿಕ್ಕ ಗಿಡಗಳದಲ್ಲೇ ಈ ಥರ ಹೂವು ಬರುತ್ತೆ, ಮತ್ತು ಗಿಡಗಳು ಅಷ್ಟೇ ತುಂಬ ಹೆಲ್ದಿಯಾಗಿ ಬರುತ್ತೆ. ನೋಡಿ ಸಂಪಿಗೆ ಗಿಡ, ಇದು ಒಂದು ಆರೆಂಜ್ ಅಂತ ಮೊದಲೇ ವಿಡಿಯೋ ಹಾಕಿದ್ನಲ್ಲ, ಅದು ಯಾವ ಥರ ಚೆನ್ನಾಗಿ ಉಳಿದಿದೆ ಅಂತ, ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ನೋಡಿ ಇದು ಕೆಂಪು ಕಾಕ್ಟ ಅಂತೂ ಬಿಡಿಸೇ ಇಲ್ಲ. ಹೂವು ನೋಡಿ ಯಾವ ಥರ ಹರಡ್ಕೊಂಡಿದೆ ಭೂಮಿಲಿ ಅಂತ. ನಾನು ಅದು ಹೂವನ್ನೇ ತೆಗೆಯಲ್ಲ, ಅಷ್ಟು ಚೆನ್ನಾಗಿ ಹೂವು ಬಿಡುತ್ತೆ. ನೋಡು ಸುಧಾ ಭಟ್ ಅವ್ರು ಕಳಿಸಿದಂತಹ ಪ್ರತಿಯೊಂದು ಕಮಲದ ಗಿಡನೂ ಕೂಡ ತುಂಬ ಚೆನ್ನಾಗಿ, ಅದು ನೋಡಿ ಒಳಗಡೆ ಎಲೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇದು ನನಗೆ ಬೆಳೆಯೋದಕ್ಕೆ ಹೇಗೆ ಅಂತ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಹಾಕಿರೋದು, ಬಟ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇಷ್ಟೊಂದೆಲ್ಲ ಪ್ಯಾಕಿಂಗ್ ಇರುತ್ತೆ, ಮಾಡಿ ಸಾಕಾಗುತ್ತೆ. ಹಂಗಾಗಿ ನಾವು ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕೆ ವಿಡಿಯೋ ಮಾಡಲ್ಲ ಅಂತೀರಾ, ನಮ್ಮ ಅಂಗಡಿನೂ ಇದೆ, ಅಂಗಡಿ ಜೊತೆಗೆ ಈ ಪ್ಯಾಕಿಂಗು ಇರುತ್ತೆ. ತುಂಬ ಕೊರಿಯರ್ ಆರ್ಡ್ರ್ ತೊಗೊಂಡಿರ್ತೀವಲ್ಲ, ಅದೆಲ್ಲ ಪ್ಯಾಕಿಂಗ್ ಇರುತ್ತೆ. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಈಗ ನೋಡಿ ನೀವೇ ಎಷ್ಟಿದೆ ಅಂತ. ಸೋಮವಾರ ಅಷ್ಟು ಪ್ಯಾಕಿಂಗ್ ಇತ್ತು, ಮಂಗಳವಾರ ಅಷ್ಟು ಪ್ಯಾಕಿಂಗ್ ಇರುತ್ತೆ. ಈ ಥರ ಪ್ಯಾಕಿಂಗ್ ಇದ್ದಾಗ ನನಗೆ ವಿಡಿಯೋನೇ ಮಾಡೋಕ್ಕಾಗಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಇವರು ತುಮಕೂರಿಂದ ಬಂದಿದ್ದರು, ಪಾಪ ಅವ್ರಿಗೆ ಅಡ್ರೆಸ್ ಗೊತ್ತಿಲ್ಲದಲೇ ಬಾಗೇನಹಳ್ಳಿ ಗೇಟ್ ಅಂತ ಹೇಳ್ಕೊಂಡು ಅಂಗಡಿ ನೋಡ್ಕೊಂಡು ಹುಡ್ಕೊಬಂದು ನನಗೆ ಡೇರೆ ಕಟ್ಟಿಂಗ್ ಎಲ್ಲ ತಂದಿದ್ರು. ಇವರು ಅಮ್ಮ ಮಗಳು ನೋಡಿ, ಇವರು ಮಗಳು ಇವ್ರ ಅಮ್ಮ ಫುಲ್ಲು ಗಾರ್ಡನ್ ಎಲ್ಲ ನೋಡ್ತಿದ್ದಾರೆ. ಅವ್ರು ಹೇಳ್ತಾಯಿದ್ರು ನಿಮ್ಮ ಗಾರ್ಡನ್ ಎಷ್ಟು ಚೆನ್ನಾಗಿದೆ, ಏನೇನು ಗಿಡ ಇದೆ ಅಂತೆಲ್ಲ ನೋಡ್ತಾಯಿದ್ರು. ತುಂಬಾ ಅವ್ರು ಹೇಳ್ತಾಯಿದ್ರು ನಿಮ್ಮ ವೀಡಿಯೋನೆಲ್ಲ ಡೈಲಿ ನೋಡ್ತೀನಿ ಅಕ್ಕ, ತುಂಬ ಖುಷಿಯಾಗುತ್ತೆ, ನೀವು ಗಾರ್ಡನ್ ತುಂಬ ಚೆನ್ನಾಗಿದೆ, ನಿಮ್ಮ ವೆದರ್ ಚೆನ್ನಾಗಿದೆ, ಹಂಗಾಗಿ ನೀವು ಇಷ್ಟು ಚೆನ್ನಾಗಿ ಗಿಡಗಳನ್ನ ಇಟ್ಕೊಂಡಿದ್ದೀರಾ. ನಮಗೆ ಬಿಸಿಲು ಜಾಸ್ತಿ, ಹಂಗಾಗಿ ಗಿಡಗಳು ಚೆನ್ನಾಗಿರಲ್ಲ. ನೀವು ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಿ, ಎಷ್ಟೊಂದು ದೊಡ್ಡ ಗಾರ್ಡನು, ಅದರಲ್ಲೂ ಎಷ್ಟು ನೀಟಾಗಿ ಎಲ್ಲ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಡೈರೆಗೆ ಎಲ್ಲ ಕೇಳ್ತಾಯಿದ್ರು ಎಷ್ಟು ವೆರೈಟೀಸ್ ಕಲರ್ ಇದೆ ಅಂತ ಹೇಳ್ತಾಯಿದ್ದೆ. ಈ ಥರ ಅಂತ ಗೆಲ್ಗಳು ಹಾಕಿದ್ರು ಬರುತ್ತೆ, ಆದರೆ ಇವಾಗ ನಾನು ಗೆಲ್ಲೆಲ್ಲ ಕೊಡೋಕ್ಕಾಗಲ್ಲ ಅಂತಲೂ ಹೇಳಿದೆ. ಆದರೂ ಒಂದು 2-3 ಗೆಡ್ಡೆ ಅಷ್ಟನ್ನು ತೆಕ್ಕೊಟ್ಟೆ ಅವ್ರಿಗೆ. ಮಗಳೂ ಕೂಡ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ಲು, ಇಡೀ ಫುಲ್ ಗಾರ್ಡನ್ ಎಲ್ಲ ನೋಡ್ತಾರೆ. ಅವ್ರು ಡೈಲಿ ದೀಕ್ಷನ್ ವೀಡಿಯೋನ ನೋಡ್ತಾನೆ ಇದ್ರಂತೆ. ಹಂಗಾಗಿ ಅಡ್ರೆಸ್ ಗೊತ್ತಿಲ್ಲದೆ ಗೌಡ್ಗೆರೆಗೆ ಹೋಗುವಾಗಲೂ ಒಂದು ಸಲ ನೋಡ್ಕೊಂಡು ಹೋಗಿದ್ರಂತೆ. ಆದರೆ ಇಲ್ಲೇ ಅಂತ ಗೊತ್ತಾಗ್ದಲೇ ಪಾಪ ಬಸ್ನವ್ರಿಗೆ ನಾನು ಹೊಸೊಬ್ರು ಫಸ್ಟೇ ಹೇಳ್ಬಿಟ್ಟು ಹತ್ತಿ ಗೇಟಲ್ಲಿ ಇಳಿಸಿ ನಂಗೆ ಬಾಗೇನಹಳ್ಳಿ ಗೇಟಲ್ಲಿ ಅಂತೇಳಿ, ಆಮೇಲೆ ಅವರು ಅಲ್ಲಿಂದ ಬಂದು ನಮ್ಮ ಮನೆ ಹತ್ರ ಬಂದರು. ಅವ್ರನ್ನ ಗುರ್ತೇ ಹಿಡಿಯೋಕ್ಕಾಗಿಲ್ಲ, ಯಾಕೆಂದರೆ ಅವ್ರು ಸುಮಾರು ಸಲ ಫೋನ್ ಮಾಡಿದಂತೆ. ನಮ್ಮ ಮನೆಯವ್ರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಹಂಗಾಗಿ ಅವ್ರು ಹೇಳ್ತಾಯಿದ್ರು ಗಾರ್ಡನ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀರಾ ಅಕ್ಕ, ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾಯಿದ್ರು. ನನಗೂ ಖುಷಿ ಆಯಿತು, ಅವರೆಲ್ಲ ಆ ಥರ ಹುಡ್ಕೊಂಡು ಬಂದು ಗಾರ್ಡನ್ ನೋಡಿ ನಮ್ಮನ್ನೆಲ್ಲ ಈ ಥರ ಸಪೋರ್ಟ್ ಮಾಡ್ತಾರೆ ಅಂತ ಅಂದರೆ ಖುಷಿನೇ ಅಲ್ವಾ ನಮಗೆ. ಹಂಗಾಗಿ ಹೇಳ್ತಾಯಿದ್ದೆ, ಅವ್ರು ಪ್ರತಿಯೊಂದು ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ರು, ಎಲ್ಲನೂ ನೋಡ್ತಾಯಿದ್ರು, ಏನೇನಿದೆ, ಯಾವ ಥರ ಮರಳೆ ಇದೆ, ಯಾವ ಥರ ಮಲ್ಲಿಗೆ ಇದೆ ಅಂತೆಲ್ಲ ಹೇಳ್ತಾಯಿದ್ರು. ಸ್ಮೆಲ್ಲೆಲ್ಲ ನೋಡ್ತಾಯಿದ್ರು. ಮನೆಯಿಂದ ಎಲ್ಲ ಹೋಗ್ಬಿಟ್ಟು ಬಂದರು, ಗಿಡಗಳು ಯಾವ ಥರ ಇದೆ ಅಂತೆಲ್ಲ ನೋಡ್ತಾಯಿದ್ರು. ಎಲ್ಲ ಸೈಡು ನೋಡ್ಕೊಂಡು ಬಂದರು, ಫುಲ್ ಎಲ್ಲ ಗಾರ್ಡನ್ ಎಲ್ಲ ಚೆಕ್ ಮಾಡ್ಕೊಂಡು ಬರೋದಕ್ಕೆ ಅಂತ. ಆಮೇಲೆ ಆ ಸೈಡ್ ಗಾರ್ಡನ್ ನೋಡೋದಕ್ಕೆ ಅಲ್ಲೂ ಇದೆ ಅಂತ ಹೇಳ್ದೆ. ಅದು ನೋಡಿ, ಅದು ದಾಳಿಂಬೆ ಗಿಡದ್ದು, ಅದು ಮನಿ ಪ್ಲ್ಯಾಂಟು ಚಿಕ್ಕ ಇರುತ್ತಲ್ಲ ಆ ಥರ ದೊಡ್ಡ ಎಲೆ ಆಗಿದೆ, ನಾವು ಮನೆ ಫುಲ್ಲು ಹಬ್ಸಿದೆ ಅಂತೆಲ್ಲ ಹೇಳ್ತಾ ಇದ್ದೆ. ಅವರು ಅದನ್ನು ನೋಡ್ತಾಯಿದ್ರು. ತುಂಬ ಚೆನ್ನಾಗಿದೆ ಅಕ್ಕ ಅಂತ ಹೇಳಿದ್ರು, ಅದಕ್ಕೆ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ.
ಮತ್ತು ಮನೆ ಹಿಂದೆಗಡೆ ಗಾರ್ಡನ್ ಇದೆಯಲ್ಲ ಅದನ್ನು ನೋಡಿ, ಅದು ಸೂಜಿ ಮಲ್ಲಿಗೆ ಗಿಡ ಅಂತ ಹೇಳ್ಬಿಟ್ಟು ಮನೆ ಹಿಂದೆ ಇದೆಯಲ್ಲ ಆ ಗಾರ್ಡನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮದು ಜಾಸ್ತಿ ದೊಡ್ಡ ಗಾರ್ಡನ್ ಅಲ್ವಾ, ಹಂಗಾಗಿ ಇದು ಬಚ್ಚಲು ಮನೆ ಸಂದಿಲೇ ನಾನು ಜಾಗ ಮಾಡ್ಕೊಂಡಿರೋ ಅಂಥದ್ದು ಹಿಂದೆ ಗಾರ್ಡನ್ಗೆ ಹೋಗೋದಕ್ಕೆ. ಆಮೇಲೆ ಅಲ್ಲಿ ಯಾರೇ ಬಂದು ಹೋದರೂ ಕೂಡ ಕಾಣೋ ಥರ CC ಕ್ಯಾಮ್ರಾ ಕೂಡ ಹಾಕ್ಸಿದ್ದೇವೆ ನಮ್ಮ ಮನೆಯವರು. ಮನೇಲಿ ಕೂತ್ಕೊಂಡೇ ನಮಗೆ ಗೊತ್ತಾಗುತ್ತೆ ಗಾರ್ಡನ್ಗೆ ಯಾರೇ ಬಂದು ಹೋದ್ರೂ. ಹಂಗಾಗಿ ಆಮೇಲೆ ಹಿಂದೆ ಬೆಂಚು ಇದೆ ನೋಡಿ, ಇದು ಅವರು ಶಿವಮೊಗ್ಗದವ್ರು ಕಳಿಸಿರೋಂಥ ಅವರೇ ಹೂವೆಲ್ಲ ನೋಡ್ತಾಯಿದ್ರು, ಇದೆಲ್ಲ ನೋಡ್ತಾಯಿದ್ರು. ಎಲ್ಲರೂ ಕಳಿಸಿದ ವೀಡಿಯೋಗಳು ಹಾಕ್ತಿರಲ್ಲಕ್ಕ ತುಂಬ ಚೆನ್ನಾಗಿದೆ ಅಂತ ಅವರೆಲ್ಲ ಪ್ರತಿಯೊಂದು ನೋಡ್ತಿದ್ರು. ಕಲ್ಲೊಂಚ ಆಗಿರ್ಬೋದು, ಜರ್ಬೇರ ಆಗಿರ್ಬೋದು, ಆ ಶೋ ಪ್ಲ್ಯಾಂಟ್ಸ್ಗಳಾಗಿರ್ಬೋದು ಎಲ್ಲನೂ ಅಬ್ಸರ್ವ್ ಮಾಡಿದ್ದೀವಿ. ಯಾಕಂದ್ರೆ ನಿಮ್ಮ ಹತ್ರ ಯಾವುದು ಪ್ಲ್ಯಾಂಟ್ಸ್ ಹೋಗಿಲ್ಲ, ಯಾವ ವ್ಯೂವರ್ಸ್ ಕೊಟ್ಟರು ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ದೀರಾ ಅಂತೆಲ್ಲ ಹೇಳ್ತಾಯಿದ್ರು. ಅವರು ಸುಮಾರು ಗೊಬ್ಬರ ಅಂಥದ್ದನ್ನೆಲ್ಲ ಕಲೆಕ್ಟ್ ಮಾಡಬೇಕು ಕಣಕ್ಕ ಅಂತೇಳಿ ಹೇಳ್ತಾಯಿದ್ರು. ಕೇಳ್ತಿದ್ರು ನೋಡಿ, ವ್ಯೂವರ್ಸ್ ಕಳಿಸಿರೋದೆಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ ನೀವು, ನಮ್ಗೆ ಹಿಂಗೆ ಹಾಕಿದ್ರೆ ಬರೋಲ್ಲ, ನಿಮ್ಮ ವೆದರ್ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಸುಗಂಧ ರಾಜ ಕೇಳಿದ್ರು ಅವರು, ನಾನು ಇನ್ನೂ ಈಗ ಕೊಟ್ಟಿದ್ದಾರಕ್ಕ, ಅದನ್ನು ಹಾಕಿದ್ದೀನಿ, ನೋಡೋಣ ಹೂ ಬಿಟ್ಟ ಮೇಲೆ ಯಾವುದು ಅಂತ ಹೇಳಿ ನಿಮಗೆ ಕೊಡ್ತೀನಿ ಅಂತ ಹೇಳಿದೆ. ಅವ್ರು ಹೇಳ್ತಾಯಿದ್ರು ಡಬಲ್ ಪೇಟಲ್ಲ ಸಿಂಗಲ್ ಪೇಟಲ್ ಹಾಕ ಅಂತ. ಅದಿನ್ನೂ ಹೂ ಬಿಟ್ಟಿಲ್ಲ ಅಕ್ಕ, ಅದು ನನಗೊಬ್ರು ವ್ಯೂವರ್ ಕೊಟ್ಟಿದ್ದು ಅಂತ ಹೇಳ್ತಾಯಿದ್ದೆ. ಅವರು ಗಾರ್ಡನೆಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ, ಎಲ್ಲನೂ ಸೂಕ್ಷ್ಮವಾಗಿ ನೋಡ್ತಾಯಿದ್ರು, ಯಾವ್ಯಾವ ಗಿಡ ಎಲ್ಲೆಲ್ಲಿದೆ ಅಂತೆಲ್ಲ ಅವರೇ ಹೇಳ್ತಾಯಿದ್ರು. ಅವರಂತೂ ಗಾರ್ಡನ್ನ ನೋಡ್ಬಿಟ್ಟು ತುಂಬಾ ಖುಷಿಪಟ್ಟು ತುಂಬ ಸುಮಾರು ಹೊತ್ತು ಇರಬೇಕಾಗಿತ್ತು ಕುತ್ಕೊಳ್ಳೋರು. ಬಟ್ ನಾನು ಊರಿಗೆ ಹೋಗೋದ್ರಿಂದ ಸ್ವಲ್ಪ ಹೊತ್ತು ಮಾತ್ರ ಟೈಮ್ ಸ್ಪೆಂಡ್ ಮಾಡಿದ್ರು. ಅವರು ಭಾನುವಾರ ಒಂದೇ ದಿನ ರಜೆ ಸಿಗೋದಂತೆ, ಹಾಗಾಗಿ ನಿಮ್ಮ ಗಾರ್ಡನೆಲ್ಲ ನೋಡ್ಕೊಂಡು ಖುಷಿ ಆಯ್ತಲ್ಲ ಅಕ್ಕ, ನೋಡಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತಲೂ ಬಂದಿದ್ವಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ ಗಿಡಗಳೆಲ್ಲ ಅಂತಲೂ ಹೇಳ್ತಾಯಿದ್ರು. ಆಮೇಲೆ ನಾನು ಅದು ಗ್ಯಾಲರಿಯಸ್ ಗೆಡ್ಡೆ ತರ್ಸಾಕಿದ್ದೆ, ಅದನ್ನೆಲ್ಲ ನೋಡ್ತಿದ್ರು. ಆಮೇಲೆ ಬಂದು ಅಂಗಡಿ ಮುಂದೆ ಕುತ್ಕೊಂಡ್ಮೇಲೆ ನನ್ನ ದೀಕ್ಷಾ ಗೊತ್ತಲ್ಲ, ಹಿಂದೂ ಸಂಪ್ರದಾಯ ಪ್ರಕಾರ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾಳೆ. ಮೇಡಮ್ ಪಾರ್ಸಲ್ ತೊಗೊಂಡು ಇವಾಗ ಓಪನ್ ಮಾಡಿ ನೋಡಿದೆ, ಗಿಡಗಳು ತುಂಬಾ ಚೆನ್ನಾಗಿತ್ತು. ನಿಮ್ಮ ಥರ ಪ್ಯಾಕಿಂಗ್ ನಾನು ಮಾಡಿದ್ದು ಎಲ್ಲೂ ನೋಡಿರಲಿಲ್ಲ, ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದೀರಾ. ಮತ್ತು ಗಿಡಗಳು ಯಾವುದೊಂದು ಹಾಳಾಗಿರಲಿಲ್ಲ, ಎಲ್ಲವೂ ತುಂಬ ಹೆಲ್ತಿ ಆಗಿದೆ. ನನಗೆ ಅದು ನೋಡಿ ತುಂಬ ಖುಷಿ ಆಯಿತು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ನೋಡಿ, ಇದು ಚಿಕ್ಕಮಂಗ್ಳೂರವರು ಅಶ್ವಿನಿ ಅರುಣ್ ಅವ್ರಿಗೆ ನಾನು ಪ್ಯಾಕಿಂಗ್ ಕಳಿಸಿದಂಥ ಗಿಡಗಳು. ಅವರು ಮಗಳು ಮತ್ತು ಅಮ್ಮ ಇಬ್ಬರು ಕುತ್ಕೊಂಡು ಪ್ಯಾಕಿಂಗ್ ಓಪನ್ ಮಾಡ್ತಾಯಿದ್ದಾರೆ. ನಾನು 2 ಪ್ಯಾಕಿಂಗ್ ಕಳಿಸಿದ್ದೆ, ತುಂಬ ಬಲ್ಕ್ ಆರ್ಡ್ರೇ ಕೊಟ್ಟಿದ್ರು ಅವರು. ಚೆನ್ನಾಗಿದ್ದು ಸಸಿಗಳನ್ನೆಲ್ಲ ನೋಡಿ, ಇದು ಅವ್ರ ಅಮ್ಮ ಓಪನಿಂಗ್ ಮಾಡ್ತಾ ಇರೋದು, ಆಗಲೇ ಮಗಳು ಮಾಡಿದ್ದು. ಪ್ಲ್ಯಾಂಟ್ಸ್ ಅಂತೂ ಎಷ್ಟು ಹೆಲ್ದಿಯಾಗಿ ಹೋಗಿದೆ ಅಂದರೆ, ಅದು ಫುಲ್ ಸಾಯಿಲಲ್ಲಿ ನಾನು ಪ್ಯಾಕಿಂಗ್ ಮಾಡೋ ಅಂಥದ್ದು. ಮಣ್ಣು ಸ್ವಲ್ಪ ಹಾಕಿ ನಾನು ಯಾವುದೂ ಕಳಿಸಲ್ಲ, ಹೇಗೆ ಪ್ಯಾಕ್ ಇರುತ್ತೋ ಅದೇ ರೀತಿ ನಾನು ಪ್ಯಾಕಿಂಗ್ ಮಾಡೋ ಅಂಥದ್ದು. ಅವರು ಬಲ್ಕ್ ಕಸ್ಟಮರೇ ಅಶ್ವಿನಿ ಅರುಣ್ ಅಂತ ಹೇಳ್ಬಿಟ್ಟು ಅವರಿಗೆ ಕಳಿಸ್ಕೊಟ್ಟಂಥ ವೀಡಿಯೋ ನೋಡಿ, ವೀಡಿಯೋನ ಕಳಿಸಿದ್ರು, ಅದನ್ನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಪ್ಲ್ಯಾಂಟ್ಸ್ಗಳು ಹೋಗಿದೆ ಅಂತ. ಅವರಂತೂ ತುಂಬಾ ಖುಷಿ ಪಟ್ಟಿದ್ದಾರೆ. ಈ ಥರ ಪ್ಯಾಕಿಂಗ್ ನನ್ನ ಲೈಫಲ್ಲೂ ಕೂಡ ಯಾರೂ ಕಳಿಸ್ಕೊಟ್ಟಿಲ್ಲಕ್ಕ ಆನ್ಲೈನಲ್ಲಿ ಅಂತೇಳಿ. ನೋಡಿ, ಅವರಿಗೆ ಹೋಗಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ, ಅದನ್ನು ಈಗ ನರ್ಸರಿಗಳಲ್ಲಿ ಹೋಗಿ ತೊಗೊಂಡು ಬರೋ ರೀತಿಯೇ ಹೋಗಿದೆ ಅಂತೇಳಿ ಅವರು ತುಂಬಾ ಖುಷಿಪಟ್ಟು ವೀಡಿಯೋ ಮಾಡಿ ಕಳಿಸಿದ್ದಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.